ನಮಸ್ಕಾರ ಸ್ನೇಹಿತರೆ, ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಭಾರತೀಯ ಪಶುಪಾಲನಾ ನಿಗಮ ಲಿಮಿಟೆಡ್ ನೇಮಕಾತಿ 2024 ಹುದ್ದೆ ಹೆಸರು ನೋಡುವುದಾದರೆ ತರಬೇತುದಾರ, ಕೇಂದ್ರ ಅಧೀಕ್ಷಕರು ಹಾಗೂ ವಿವಿಧ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದ್ದು, ಒಟ್ಟು ಹುದ್ದೆಗಳು 1884. ಈ ಹುದ್ದೆಗಳಿಗೆ ಮಹಿಳಾ ಮತ್ತು ಪುರುಷರು ಅರ್ಜಿ ಸಲ್ಲಿಸಬಹುದು. ಹುದ್ದೆಯ ವಿವರ ನೋಡುವುದಾದರೆ ಕೇಂದ್ರ ಅಧೀಕ್ಷಕರು ಹುದ್ದೆಗೆ 314, ಸಹಾಯಕ ಕೇಂದ್ರ ಅಧೀಕ್ಷಕರು ಹುದ್ದೆಗೆ 628, ತರಬೇತುದಾರ ಹುದ್ದೆಗೆ 942 ಹುದ್ದೆಗಳು ಖಾಲಿ ಇವೆ. ಮತ್ತು ಈ ಎಲ್ಲ ಹುದ್ದೆಗಳಿಗೆ ವಿದ್ಯಾರ್ಹತೆ ನೋಡುವುದಾದರೆ BPNL ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು 10th, 12th ಯಾವುದೇ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ಪದವಿ ಪೂರ್ಣಗೊಳಿಸಿರಬೇಕು. ಹಾಗೆ ಅಂದರೆ ಇವಾಗ ಯಾವ ಹುದ್ದೆಗೆ ಯಾವ ವಿದ್ಯಾರ್ಹತೆ ಇರಬೇಕು ಅಂತ ಹೇಳ್ತಿದ್ದಾರೆ. ಕೇಂದ್ರ ಅಧೀಕ್ಷಕರು ಹುದ್ದೆಗೆ ಪದವಿ ಪಾಸ್ ಆಗಿರಬೇಕು. ಸಹಾಯಕ ಕೇಂದ್ರ ಅಧೀಕ್ಷಕರು ಹುದ್ದೆಗೆ 12th ಪಾಸ್ ಆಗಿರಬೇಕು. ತರಬೇತುದಾರ ಹುದ್ದೆಗೆ ಕೃಷಿ ಡೈರಿಯಲ್ಲಿ ಪದವಿ ಹೊಂದಿರಬೇಕು. ಪ್ರಾಣಿ ಆರೋಗ್ಯ ಕಾರ್ಯಕರ್ತ ಹುದ್ದೆಗೆ 10th ಪಾಸ್ ಆಗಿರಬೇಕು. ಮತ್ತು ವಯೋಮಿತಿ ನೋಡುವುದಾದರೆ ಭಾರತೀಯ ಪಶುಪಾಲನಾ ನಿಗಮ ಲಿಮಿಟೆಡ್ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಕನಿಷ್ಠ ವಯಸ್ಸು 18 ವರ್ಷ ಮತ್ತು ಗರಿಷ್ಠ 40 ವರ್ಷ ನಿಗದಿಪಡಿಸಲಾಗಿದೆ. ಹುದ್ದೆಯ ಹೆಸರು ಮತ್ತು ವಯಸ್ಸಿನ ಮಿತಿ ನೋಡುವುದಾದರೆ ಕೇಂದ್ರ ಅಧೀಕ್ಷಕರು ಹುದ್ದೆಗೆ 21 ರಿಂದ 40 ವಯಸ್ಸಿನ ಮಿತಿ ನಿಗದಿಪಡಿಸಿದ್ದಾರೆ. ಸಹಾಯಕ ಕೇಂದ್ರ ಅಧೀಕ್ಷಕರು ಹುದ್ದೆಗೆ 18 ರಿಂದ 40 ವಯಸ್ಸನ್ನು ನಿಗದಿಪಡಿಸಿದ್ದಾರೆ. ತರಬೇತುದಾರ ಹುದ್ದೆಗೆ 21 ರಿಂದ 40 ವಯಸ್ಸಿನ ಮಿತಿ ನಿಗದಿಪಡಿಸಿದ್ದಾರೆ. ಪ್ರಾಣಿ ಆರೋಗ್ಯ ಕಾರ್ಯಕರ್ತ ಹುದ್ದೆಗೆ 18 ರಿಂದ 40 ವಯೋಮಿತಿ ನಿಗದಿಪಡಿಸಿದ್ದಾರೆ. ಮತ್ತು ಈ ಎಲ್ಲ ಹುದ್ದೆಗಳಿಗೆ ಅರ್ಜಿ ಶುಲ್ಕ ಕೇಂದ್ರ ಅಧೀಕ್ಷಕರ ಹುದ್ದೆಗೆ ಎಲ್ಲ ಅಭ್ಯರ್ಥಿಗಳು 944 ರೂಪಾಯಿ ಅಂದರೆ ಅರ್ಜಿ ಶುಲ್ಕ ಇರುತ್ತೆ. ಸಹಾಯಕ ಕೇಂದ್ರ ಅಧೀಕ್ಷಕರು ಹುದ್ದೆಗಳಿಗೆ 826 ಅರ್ಜಿ ಶುಲ್ಕ ಇರುತ್ತೆ. ಮತ್ತು ಕೋಚ್ ಹುದ್ದೆಗಳಿಗೆ ಎಲ್ಲ ಅಭ್ಯರ್ಥಿಗಳಿಗೆ 708 ಅರ್ಜಿ ಶುಲ್ಕ ಇರುತ್ತೆ. ಅನಿಮಲ್ ಹೆಲ್ತ್ ವರ್ಕರ್ ಹುದ್ದೆಗಳಿಗೆ ಎಲ್ಲ ಅಭ್ಯರ್ಥಿಗಳಿಗೆ 1000 ರೂಪಾಯಿ ಇರುತ್ತೆ. ಸೊ ಈ ಒಂದು ಅರ್ಜಿ ಶುಲ್ಕವನ್ನು ನೀವು ಆನ್ಲೈನ್ ಮೂಲಕ ಪಾವತಿಸಬೇಕಾಗುತ್ತದೆ. ವೇತನ ಶ್ರೇಣಿ ಈ ಎಲ್ಲ ಹುದ್ದೆಗಳಿಗೆ ವೇತನ ಶ್ರೇಣಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ 15,000 ದಿಂದ 25,000ವರೆಗೆ ನಿಗದಿಪಡಿಸಲಾಗಿದೆ. ಮತ್ತು ಆಯ್ಕೆಯ ವಿಧಾನ ಯಾವ ಥರ ಮಾಡ್ಕೊಳ್ತಾರೆ ಅಂದರೆ ಈ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆ ಮಾಡ್ಕೊಳ್ತಾರೆ. ಸ್ನೇಹಿತರೆ, ಸಿಲೆಬಸ್ ಆ್ಯಂಡ್ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಎಲ್ಲವನ್ನು ಈ ನೋಟಿಫಿಕೇಷನಲ್ಲಿ ಅವರೇ ಕೊಟ್ಟಿರ್ತಾರೆ. ಸೊ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಬಂದುಬಿಟ್ಟು 50 ಇರುತ್ತೆ. ಎಕ್ಸಾಮ್ ಪ್ಯಾಟರ್ನು ಅಬ್ಜೆಕ್ಟಿವ್ ಟೈಪ್ ಇರುತ್ತೆ. 30 ಮಿನಿಟ್ಸ್ ಇರುತ್ತೆ ಈ ಎಕ್ಸಾಮು. ಸೊ ಎವ್ರಿ ಕ್ವಶನ್ಸ್ಗೆ 1 ಮಾರ್ಕ್ ಅಂತ ಇರುತ್ತೆ. ಮತ್ತು ಯಾವುದೇ ಥರ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ ಈ ಎಕ್ಸಾಮ್ಗೆ. ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಂದುಬಿಟ್ಟು 50% ಇರುತ್ತೆ ಆ್ಯಂಡ್ ಕ್ಯಾಂಡಿಡೇಟ್ ಗೆಟ್ 50% ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇನ್ ದ ಎಕ್ಸಾಮಿನೇಷನ್. ಸಿಲೆಬಸ್ ಆ್ಯಂಡ್ ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಎಕ್ಸಾಮಿನೇಷನ್. ಸೊ ಇದೊಂದು ಆನ್ಲೈನಲ್ಲಿ ಎಕ್ಸಾಮ್ ನಡೆಯುತ್ತೆ. ಸೊ ಇದರಲ್ಲಿ ಯಾವ ಥರ ಮಾರ್ಕ್ಸ್ ಇರುತ್ತೆ ಅಂತ ಎಕ್ಸಾಮ್ ಪ್ಯಾಟರ್ನ್ ನೋಡುವುದಾದರೆ ಹಿಂದಿಗೆ 8 ಇರುತ್ತೆ, 8 ಮಾರ್ಕ್ಸ್ ಇರುತ್ತೆ. ನಂಬರ್ ಆಫ್ ಕ್ವಶನ್ಸ್ 8 ಅಂದರೆ ಪ್ರತಿಯೊಂದು ಕ್ವಶನ್ಗೂ 1 ಅಂಕ ಇರುತ್ತೆ. ಇಂಗ್ಲೀಷ್ಗೆ 8 ಕ್ವಶನ್ಸ್ ಇರುತ್ತೆ. 8 ಮ್ಯಾಕ್ಸಿಮಮ್ ಮಾರ್ಕ್ಸು 8 ಇರುತ್ತೆ. ನಂಬರ್ ಆಫ್ ಕ್ವಶನ್ಸ್ 8 ಇರುತ್ತೆ. ಮ್ಯಾಥಮೆಟಿಕ್ಸ್ಗೆ ಮ್ಯಾಕ್ಸಿಮಮ್ ಮಾರ್ಕ್ಸು 8 ಇರುತ್ತೆ ಮತ್ತು ನಂಬರ್ ಆಫ್ ಕ್ವಶನ್ಸ್ 8 ಇರುತ್ತೆ. ರೀಸ್ನಿಂಗ್ ಎಬಿಲಿಟಿಗೆ 8 ಕ್ವಶನ್ಸ್ ಇರುತ್ತೆ ಮತ್ತು 8 ಮಾರ್ಕ್ಸ್ ಇರುತ್ತೆ. ರೀಸ್ನಿಂಗ್ ಡೈಲಿ ಸೈನ್ಸ್ ಈ ಒಂದು ಇದಕ್ಕೆ ಮ್ಯಾಕ್ಸಿಮಮ್ ಮಾರ್ಕ್ಸು 8 ಇರುತ್ತೆ. ನಂಬರ್ ಆಫ್ ಕ್ವಶನ್ಸ್ 8 ಇರುತ್ತೆ. ಸೊ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಕಂಪ್ಯೂಟರ್ 10 ಕ್ವಶನ್ಸ್ ಇರುತ್ತೆ ಮತ್ತು 10 ಮಾರ್ಕ್ಸಿಗೆ ಇರುತ್ತೆ. ಸೊ ಟೋಟಲ್ ಟೈಮಿಂಗ್ ಬಂದುಬಿಟ್ಟು 30 ಮಿನಿಟ್ಸ್ ಇರುತ್ತೆ. ಇದಕ್ಕೆ ಮತ್ತು ಯಾವುದೇ ಥರದ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಇಂಗ್ಲೀಷಲ್ಲಿ ಯಾವ ಸಬ್ಜೆಕ್ಟ್ ನೀವು ಫೋಕಸ್ ಮಾಡಬೇಕಂದ್ರೆ ಆ್ಯಂಟೋನಿಮ್ಸು, ಸಿನೋನಿಮ್ಸು ಮತ್ತು ಸೆಂಟೆನ್ಸ್ ಕಂಪ್ಲೀಷನ್ಸು ಇದ್ರ ಮೇಲೆ ಅಂದರೆ ಕ್ವಶನ್ಸ್ ತೆಗಿತಾರೆ. ಮ್ಯಾಥಮೆಟಿಕ್ಸಲ್ಲಿ ಪರ್ಸಂಟೇಜು, ಪ್ರಾಫಿಟ್ ಆ್ಯಂಡ್ ಲಾಸ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್, ಟೈಮ್ ಆ್ಯಂಡ್ ವರ್ಕ್, ಸಿಂಪ್ಲಿಕೇಶನ್ ಮತ್ತು ಆ್ಯಾವ್ರೇಜ್ ಈ ಒಂದು ಟಾಪಿಕ್ ಮೇಲೆ ಕ್ವಶನ್ಸ್ ತೆಗಿತಾರೆ. ಮತ್ತು ರೀಸನಿಂಗ್ ಆ್ಯಂಡ್ ಎಬಿಲಿಟಿ ಮೇಲೆ ನೋಡೋದಾದರೆ ಕ್ಯಾಲೆಂಡರ್, ಕೋಡಿಂಗ್, ಡಿಕೋಡಿಂಗ್, ಅನಾಲಜಿ, ಡೈರೆಕ್ಷನ್ಸ್. ಸೊ ಈ ಒಂದು ಟಾಪಿಕ್ಸ್ ಮೇಲೆ ಕ್ವಶನ್ಸ್ ತೆಗಿತಾರೆ. ಡೈಲಿ ಸೈನ್ಸ್ ಬಗ್ಗೆ ನೋಡುವುದಾದರೆ ಬ್ರಾಂಚಸ್ ಆಫ್ ಸೈನ್ಸ್, ಬೇಸಿಕ್ಸ್, ದ ಪೀರಿಯಾಡಿಕ್ ಟೇಬಲ್ಸ್, ಇಂಪಾರ್ಟೆಂಟ್ ಎಲಿಮೆಂಟ್ಸ್, ಮಾಲಿಕ್ಯೂಲ್ಸ್, ಕೆಮಿಕಲ್ ಕಾಂಪೌಂಡ್ಸ್, ಬಯೋಲಜಿ ಬೇಸಿಸ್, reproduction in plants and their structure, organism in the begin, epidermal cells. ಸೊ ಈ ಒಂದು ಸೈನ್ಸ್ ಮೇಲೆ ನೋಡುವುದಾದರೆ
ಈ ಒಂದು ಟಾಪಿಕ್ಸ್ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ ನೀವು. ಬೇಸಿಕ್ ಪ್ರಿನ್ಸಿಪಲ್ ಆಫ್ ಕಂಪ್ಯೂಟರ್ ಇದರ ಬಗ್ಗೆ ನೋಡುವುದಾದರೆ MS ಆಫೀಸ್, ಹಾರ್ಡ್ವೇರ್, ಸಾಫ್ಟ್ವೇರ್, ಫಂಕ್ಷನ್ ಕೀ, ನೆಟ್ವರ್ಕ್ ಟೆಕ್ನಾಲಜಿ, ವರ್ಲ್ಡ್ ವೈಡ್ ವೆಬ್, ಇಂಟರ್ನೆಟ್ ಟೆಕ್ನಾಲಜಿ. ಸೊ ಬೇಸಿಕ್ ಅಂದರೆ ಕಂಪ್ಯೂಟರ್ ಕ್ವಶನ್ ಸಬ್ಜೆಕ್ಟ್ ಮೇಲೆ ಈ ಒಂದು ಸಬ್ಜೆಕ್ಟ್ ಮೇಲೆ ನೀವು ಫೋಕಸ್ ಮಾಡಬೇಕಾಗುತ್ತೆ. ಸೊ ಇದನ್ನು ನೀವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕ್ಬೋದು. ಅರ್ಜಿ ಸಲ್ಲಿಸುವ ವಿಧಾನ: ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು BPNL ಅಧಿಕೃತ ವೆಬ್ಸೈಟ್ ಅಂದರೆ ಈ ಒಂದು ವೆಬ್ಸೈಟ್ ಲಿಂಕನ್ನು ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇವೆ. ಸೊ ಈ ಒಂದು ವೆಬ್ಸೈಟಲ್ಲಿ ನೀವು 25/1/2024 ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬಹುದು. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಪ್ರಮುಖ ದಿನಾಂಕ 20/1/2024 ಮತ್ತು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 25/1/2024 ಆಗಿರುತ್ತದೆ. ಈ ಒಂದು ಅಪ್ಲೈ ಲಿಂಕ್ ಮತ್ತು ನೋಟಿಫಿಕೇಶನ್ ಲಿಂಕ್ನ ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇವೆ.